ಹಾಯ್, ಇವತ್ತು ನಾನು ಕಡಲೆ ಹಿಟ್ಟಿನ ದೋಸೆ ಮಾಡಕತ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಕೊತ್ತಂಬರಿ, ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಕುಟ್ಟಿಟ್ಟಿರುವ ಮೆಣಸಿನ್ಕಾಯಿ, ಒಂದು 4 ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿನಿ, ಮತ್ತು ಎಣ್ಣೆ, ಸ್ವಲ್ಪ ಅಜ್ವೇನು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹೇಗೆ ಮಾಡೋಣ ನೋಡೋಣ ಬನ್ನಿ. ಇವಾಗ ಈ ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಲತ್ತೀನಿ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋದು, ಸ್ವಲ್ಪ ಹಾಕೋದು ತೊಗೊಂಡು. ನಿಮ್ಮ ಹತ್ರ ಈ ಥರ ಬೀಟ್ರ್ ಇದ್ರೆ ಬೀಟ್ರಲ್ಲೇ ಮಾಡಿ, ಇಲ್ಲಾಂದ್ರೆ ಕೈಲಿನೂ ಕಲಿಸ್ಕೋಬೋದು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಗಂಟು ಆಗಬಾರ್ದು, ಚೆನ್ನಾಗಿ ಬೀಟ್ ಆಗಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇದೇ ಥರ ಕಲಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಗಟ್ಟಿದೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡಿ. ಇವಾಗ ನೋಡಿ, ರೆಡಿಯಾಗಿದೆ. ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಇಷ್ಟು ಉಪ್ಪು ಹಾಕ್ಕೊಂಡಿನಿ, ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಜ್ವೇನು ಹಾಕ್ಕೊಳಕತ್ತೀನಿ. ಮೇಲೆ ಒಂದು ಸ್ವಲ್ಪ ತಿಕ್ಕು ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುಟ್ಟಿಟ್ಟಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗಿದು ಒಂದು 10 ನಿಮಿಷ ಹಿಟ್ಟು ನೆನೆಯಲಿ. ಇದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಒಂದು 10 ನಿಮಿಷ ಇಡೋಣ. ಇವಾಗ ಒಲೆ ಹಚ್ಕೊಳ್ಳೋಣ ಅಥವಾ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ದೋಸೆ ತವ ಇಡೋಣ. ದೋಸೆ ತವ ಕಾಟಿಗೆ 10 ನಿಮಿಷ ಆಗುತ್ತೆ, ಯಾಕಂದರೆ ಇದು ಕಬ್ಬಿಣದ ಸ್ವಲ್ಪ ಲೇಟಾಗಿ ಆಗುತ್ತೆ. ಅಷ್ಟರಲ್ಲಿ ಹಿಟ್ಟು ನೆನೆಯುತ್ತೆ. ಬನ್ನಿ, ಇವಾಗ 10 ನಿಮಿಷ ಆಗಿದೆ. ಹಿಟ್ಟು ಕೂಡ ನೆನೆದಿದೆ, ಹಾಗೆ ದೋಸೆ ತವ ಕೂಡ ಕಾಯ್ದಿದೆ. ಇವಾಗ ದೋಸೆ ಮಾಡೋಣ ಬನ್ನಿ. ಈ ಥರ ಇರಬೇಕು ದೋಸೆ ಹಿಟ್ಟು. ಇವಾಗ ಹಾಕೊಳ್ಳೋಣ, ದೋಸೆ ಹಾಕೊಳ್ಳೋಣ ಬನ್ನಿ. ಹಿಟ್ಟು ಈ ಥರ ಇರಬೇಕು. ಬನ್ನಿ, ಇವಾಗ ದೋಸೆ ಹಾಕೊಳ್ಳೋಣ. ತೆವಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿರಲಿ. ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ.
ಇವಾಗ 2 ನಿಮಿಷ ಆಯಿತು. ಪ್ಲೇಟ್ ತೊಗೊಳ್ಳೋಣ. ಒಂದು ಬಟ್ಟೆ ಹಿಟ್ಟು ತೊಗೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೇಲ್ಗಡೆ. ಇವಾಗ ಈ ಥರ ಎಣ್ಣೆ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಯಲಿ ದೋಸೆ. ಬನ್ನಿ ಇವಾಗ ದೋಸೆ ತಿರುವಿ ಹಾಕೊಳ್ಳೋಣ. ಇವಾಗ ದೋಸೆ ರೆಡಿಯಾಗಿದೆ. ಪ್ಲೇಟಲ್ಲಿ ತೆಗೆದುಕೊಳ್ಳೋಣ. ಇವಾಗ ಮತ್ತೆ ದೋಸೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಮತ್ತೆ ದೋಸೆ ಹಾಕ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಇವಾಗ ಒಂದು 2 ನಿಮಿಷ ಇದು ಬೇಯಲಿ. ಬನ್ನಿ ಇವಾಗ 2 ನಿಮಿಷ ಆಗಿದೆ. ಪ್ಲೇಟ್ ತೆಗೆದುಕೊಳ್ಳೋಣ. ಒಂದು ಬಟ್ಟೆ ಇಟ್ಕೊರಿ. ಇವಾಗ ಸ್ವಲ್ಪ ಸುತ್ತ ಎಣ್ಣೆ ಹಾಕೊಳ್ಳೋಣ. ನೀವು 2 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ ಇವಾಗ ದೋಸೆ ತಾನಾಗಿ ಹೇಳ್ತಾ ಇದೆ ಸುತ್ತ ಎಲ್ಲ. ಇವಾಗ ದೋಸೆ ತಿರುವಿ ಹಾಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಉದುರಿಸ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೋಡಿ ವೀಕ್ಷಕರೇ, ದೋಸೆ ಬೇಯ್ದಿದೆ. ಈ ಸೈಡ್ ಕೂಡ ಬೇಯ್ದಿದೆ. ಬೇಕಂದ್ರೆ ನೋಡ್ಕೊಳ್ಳಿ. ನೋಡಿ ಈ ಸೈಡ್ ಕೂಡ ಬೇಯ್ದಿದೆ. ಇವಾಗ ದೋಸೆ ತೆಗೆದುಕೊಳ್ಳೋಣ. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೀನಿ. ನೋಡಿ ಇವಾಗ ದೋಸೆ ರೆಡಿಯಾಗಿದೆ. ಕಡಲೆ ಹಿಟ್ಟಿನ ದೋಸೆ. ನೋಡಿ ಇವಾಗ ದೋಸೆ ರೆಡಿಯಾಗಿದೆ. ಎಲ್ಲ ದೋಸೆನೂ ಇದೇ ಥರ ಹಾಕ್ಕೊಳ್ಳಿ.